ಯಾರು ಸ್ನೇಹಮಯಿ ಕೃಷ್ಣ ಅಂತ ಮಹಾತ್ಮ, ಆ ಒಂದು ವ್ಯಕ್ತಿ ಇಲ್ಲ ವಿಠ್ಠಲಗೌಡ ಮಾಡಿದಾನ ಮಾವ ಸೋದರ ಮಾವ ಪಾಪ ಅವನ ಮೇಲೆ ಹೇರಿಕೆ ನೋಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಲ್ಲಿ ಏನು ಒಳ್ಳೆ ಎಸ್ಕೇಪ್ ಮಾಡಿಸು ತಪ್ಪಿಸೋದು. ಇವತ್ತು ನೋಡ್ರಿ SIT ಬಂತು, ಎದಕ್ಕೆ ಬಂತು? ಅಲ್ಲಿ ಎಲ್ಲರೂ ಹೋಗಿದ್ದಾರಪ್ಪ ಮಾಡಿದ್ರೆ ಶೋಧನೆ ಮಾಡಬೇಕು ತೆಗಿಬೇಕು ಅಂತೇಳಿ ಸಿಗಲಿಲ್ಲ. ಏನೋ ಒಂದು 2 ಮಕ್ಕಳು ಸಿಕ್ತಷ್ಟು ಹೇಳಿದ ಪ್ರಕಾರ ಕೆಲವಷ್ಟೇನೋ ಮಳೆ ಆಗೋ ಮತ್ತೆ ಹೊಳೆ ಬಂದು ಹೋಗಿದಾವೆ ಅಂತೇಳಿ ಅವನು ವಾದ ಮಾಡ್ತಾನೆ. ಚೆನ್ನಯ್ಯ ಅಥವಾ ಭೀಮ ಅವ್ನ ಮಾತೇನು ಬೆಲೆಯಿಲ್ಲ, ಅವ್ನು ಬಡಿಸಿ ಮಾಡಿ ಅನಿಸಿ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಅವ್ನ ಕೊನೆಗೆ ಇಲ್ಲ ರೀ ನಮ್ಮ ತಂದ ಸುಳ್ಳು ಹೇಳ್ಸಾಗಿಸಿದ್ರು ಇವರು ಅಂತೇಳಿ. ಇವ್ರಿಗೆ ಸುಳ್ಳು ಹೇಳಿಸೋದ್ರಿಂದ ತಿಮ್ರೋಡಿಗೆ ಮತ್ತೆ ಅವ್ರು ಸಿಗೋ ಲಾಭ ಏನು? ಗಂಡು ಸಿಗ್ತದ ಹೆಗ್ಗಡೆಯವರಿಂದ? ಮತ್ತೆ ಅವ್ರು ಸಿಗ್ತದನ? ಆಸ್ತಿ ಸಿಗ್ತದನ? ಆಸ್ತಿ ವಾರಸ್ದಾರ ಹಾಕಾರ ಅಥವಾ ಮಂಜುನಾಥ ಗುಡಿ ಪೂಜಾರಿ ಇವರು ಹಾಕ್ತಾರ? ಏನಾಗ್ತದೆ? ಏನು ಲಾಭ ಇವ್ರಿಗೆ? ಹೆಣ್ಣು ಮಕ್ಕಳಿಂದ ಕಾಳಜಿ, ಅದು ಅವ್ರು ಕಟ್ಟರ್ ಹಿಂದೂವಾದಿಗಳು. ತಿಮ್ರೋಡಿ ಹಿಂದೂವಾದಿ, ಮಟ್ಟಿನವ್ರು ಹಿಂದೂವಾದಿ, ರೈಟ್ ವಿಂಗದ ಪ್ರಮುಖ ವಾದಿಗಳೆಲ್ಲ ಅವರು. ಅವ್ರು ಯಾಕೆ ಮಾಡ್ತಾರೆ? ಹಿಂದುತ್ವ ಹೆಸರು ಕಳಿಸ್ತಾರ. ಆದರೆ ಇವತ್ತು ಹುಯಿಲು ಬಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಷಡ್ಯಂತ್ರ ಹೆಸರು ಕಳಿಸ್ತಾ ಇದ್ದಾರೆ ಧರ್ಮಸ್ಥಳದ್ದು. ಷಡ್ಯಂತ್ರ ಯಾವ ಯಂತ್ರ ಗೊತ್ತಿಲ್ಲ. ಅದಕ್ಕೆ ಇವತ್ತು ಸೆಳೆದು ನಿಂತಾರೆ ಹೆಣ್ಮಕ್ಳೆಲ್ಲರೂ ಪ್ರಶ್ನೆ ಮಾಡ್ತಾಯಿದ್ದಾರೆ. ಹಂಗಾದ್ರೆ ಕೊಂದವ್ರು ಯಾರಪ್ಪ? ಅವರಲ್ಲ ಮತ್ತೆ ಅದು ಹೇಳ್ರಿ. CBI ಕೇಳ್ತಾ ಇದ್ದಾರೆ, ಶಿವಡಿನ ಕೇಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಕೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೇಳ್ತಾ ಇದ್ದಾರೆ. ಇಬ್ಬರು ಹೇಳ್ರಿ ಬರ್ತೀರಿ ಚೆನ್ನಾಗಿ ಫೋಟೋ ತಗೊಳ್ತೀರಿ. DK ಶಿವಕುಮಾರ್ ಹೇಳ್ತಾರೆ ಷಡ್ಯಂತ್ರ ಅಂತ ಹೇಳ್ತಾರೆ. ಅವ್ರು ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಈ ನಮ್ಮ ಸಿದ್ದರಾಮಯ್ಯ ಮೌನ ಅದರಷ್ಟೇ, ಮೌನಂ ಸಮ್ಮತಿ ಲಕ್ಷಣ. ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಂಗೆ ಆಗಿದೆ. ಅವರು ಹೋಗ್ತಾರೆ, ಕಾಲು ಬಿದ್ದು ಬರ್ತಾರೆ. ಮುಂದೆ ಸತ್ಯ ಅಲ್ಲಿ ಹೊರಬರ್ಬೇಕು. ಮೋದಿಯವರು ಸಹಿತ ಶಾಲು ಹೊದಿಸ್ಕೊಂಡು ಹೋಗಿಬಿಡ್ತಾರೆ. ಎಲ್ಲರೂ ಇಲ್ಲಿ ಒಂದಲ್ಲ, BJP, ಕಾಂಗ್ರೆಸ್, JDS ಅವರ ಸತ್ಯ ಆಗ್ಬಾರು. ಆ ಹೆಣ್ಮಕ್ಳು ಕೊಲೆ ಮಾಡಿದವ್ರು ಯಾರು? ಕೊಂದವ್ರು ಯಾರು? ಒಬ್ಬಲ್ಲ ಇಬ್ಬಲ್ಲ ಮೂರಲ್ಲ ನಾಲ್ಕಲ್ಲ ಹಂಗೆ ಬೆಳೀತಿಲ್ಲ ಇದು.